ನನ್ನ ಶರಣನ ಹೃದಯದೊಳಗೆ ಸದಾ ಇರ್ತೀನಿ, ನಾನು ಸದಾ ಇರ್ತೀನಿ. ರಾಮ ರಾಧಾ ಅರಮನೆಗೆ ಬಂದ. ಸತ್ಯಭಾಮ ರುಕ್ಮಿಣಿ ಇದ್ದರು, ಕೃಷ್ಣ ಪರಮಾತ್ಮ ಇರಲಿಲ್ಲ, ಹೊರಗೆಲ್ಲ ಹೋಗಿದ್ದ. ಅರಮನೆಗೆ ಬಂದ ಕೂಡಲೇ ಪಾಪಕಿ ಕೃಷ್ಣ ಪರಮಾತ್ಮನ ಪ್ರೇಮದೊಳಗ ಮಕ್ಕನಾಗಿರ್ಲ ರಾಧಾ. ಅದು ಒಂದು ಬಿಟ್ರೆ ಆಕಿಗೆ ಮತ್ತೊಂದು ನೆನಪೇ ಇಲ್ಲ. ಈಗ ನೋಡ್ತೀರಿ ಎಲ್ಲೆಲ್ಲಿ ಕೃಷ್ಣ ಮಂದಿರ ಅದಾವ, ರಾಧಾ ಕೃಷ್ಣ ಅಂತೆ ಭಜನೆ ಮಾಡ್ತಾರೆ, ರುಕ್ಮಿಣಿ ಕೃಷ್ಣ ಅಂತ ಯಾರು ಭಜನೆ ಮಾಡಂಗಿಲ್ಲ. ಮಾಡ್ತಾರ್ರೇ ಹಂಗ್ರಿ ನಿಮ್ಮ ಕಡೆ? ರುಕ್ಮಿಣಿ ಕೃಷ್ಣ ಅಂತ ಯಾರು ಅಂದಾರ? ಅಂದಿಲ್ಲ, ಅನ್ನಂಗಿಲ್ಲ. ರಾಧಾಕೃಷ್ಣನೇ ಅಂತಾರ, ರಾಧಾಕೃಷ್ಣನೇ ಅಂತಾರ. ತಾಯಿ ಅದಾಳ, ಆಕಿನ ಹೆಸರು ತಗೊಳಂಗಿಲ್ಲ ಅಂತಾರ. ಇಲ್ಲಿ ಹೆಂಗದ ನೋಡಿ ಜಗತ್ನಾಗ ಭಕ್ತಿಗೆ ಅಷ್ಟು ಕಿಮ್ಮತ್ತದ, ಭಕ್ತಿಗೆ ಅಷ್ಟು ಕಿಮ್ಮತ್ತದ. ರಾಧಾ ಅಂದ್ರೆ ಭಕ್ತಿ ಸ್ವರೂಪಿಣಿ ಅದಾಳ. ಅಷ್ಟೊಂದು ಪ್ರೇಮದಿಂದ ಬಂದಿದ್ಲಾಕಿ. ಕೃಷ್ಣ ಎಲ್ಲದಾನಂತ ಕೇಳಿದ್ರ ಆವಾಗ ಹೇಳಿದ್ರು ಅವರು, ರುಕ್ಮಿಣಿ ಸತ್ಯಭಾಮ ಹೇಳಿದರು. ಏನು ಹೇಳಿದ್ರು ಅಂತ ಕೇಳಿದ್ರೆ ಅವ ಇಲ್ಲ, ಎಲ್ಲಿ ಹೋಗ್ಯಾರೋ ಏನೋ, ಬಂದಾಳ ಕೂಡ ಅಂದ್ರೆ. ಕೂಡಂದ ಕೂಡಲೇ ಕೂತರು. ಏನು ಮಾಡಬೇಕು, ಏನು ಹೋಗ್ಯಾನೋ ಏನೋ, ಸಿಗುವಲ್ಲ ನನಗೆ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೋತ ಹಾಗೆ ಹೃದಯದೊಳಗೆ ತಳಮಳ ಮಾಡಕೋತ ಹೊಂಟಿದ್ಲಂತ. ಏನು ಮಾಡಲಿ ಅಂತ ಕುಂತರು. ಅವರು ಕುಂತು ಮತ್ತು ಮನೆಗೆ ಬಂದವ್ರಿಗೆ ಏನಾರ ಮಾಡಬೇಕಿಲ್ಲ, ಬಂದವ್ರಿಗೆ ಒಂದಿಟ್ಟು ಏನಾರ ಕೂಡ್ರಿ, ಒಂದಿಟ್ಟು ಏನಾರ ತಗೋರಿ ಅಂತಾರೆ, ಹೇಳಬೇಕಿಲ್ಲ. ಏನೂ ಇಲ್ಲ ಅಂದ್ರೆ ಮತ್ತೆ ಅದಕ್ಕೆ ಬಂದಿದ್ದೀವಿ ಅಂತ ಕೇಳ್ತಾರೆ ಬಸವಣ್ಣ. ಏನೀಗ ಬಂದಿರಿ, ಹದೊಳ ಬಿದ್ದೀರಿ ಅಂದರೆ ನಿಮ್ಮ ಮೈಸಿಗೆ ಹಾರಿ ಹೋಗುವುದೇ, ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದವರೊಂದು ಗುಣವಿಲ್ಲದಿದ್ದೋಡೆ ಕೆಡೆಗೆ ಮೂಗು ಕೊಯ್ಯದೆ ಮಾಡವನೇ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣನ. ಬಂದಿರಿ ಚಲೋ ಆಯಿತು, ಬಂದಿರಿ ಭಾಳ ಚಲೋ, ಕೂಡ್ರಿ ಅಂತಂದ್ರೆ ಇಟ್ಟು ಕೂಡ್ರಿ ಅಂದ್ರೆ ನಿಮ್ಮ ನೆಲ ತೆಗೆಬಿದ್ದು ಹೋಯ್ತದ. ಬಸವಣ್ಣ ಅಂತಾರೆ, ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಬಂದ ಕೂಡಲೇ ಪಟ್ನೆ ಮಾತಾಡಿದ್ರೆ ನಿನ್ನ ಹೊಟ್ಟಿ ತಲೆ ಒಡೆದು ಹೋಯ್ತದೆ ನಿನಗ ಬೈದಂತಾನೆ ಅವರು. ಕೊಡೋದು ಬೇಡ, ಕೊಡಲಿಲ್ಲದಿದ್ದವರೊಂದು ಗುಣವಿಲ್ಲದಿರ್ತೋಡೆ, ಏನೋ ಕುಡಿಬೇಡ, ಒಂದು ಗುಣರ ಬೇಡ ನಿನ್ಗ, ಬರ್ರಿ ಕುಡ್ರಿ ಒಂದಿಟ್ಟು ನೀರ ಕುಡಿದ ಅಂತೇಳಿ. ಈಗ ನೀರು ಕುಡಿ ಅನ್ನೋದು ಭಾಳ ಹೈರಾಣ ಹೊಂಟದ. ಯಾಕಂದ್ರೆ ಬಾಟ್ಲಿನ ಭಾಳ ಕರಿ ಆಗ್ಯಾದ, ಅದು ಪಂಚಾಯತಿ ಆಗ್ಯಾದ. ಮತ್ತೇನಾರ ಕುಡಿತೇವೆ ಖರೆ, ನಾವು ನೀರು ಕುಡಂಗಿಲ್ಲ ಅನ್ನೋ ಕಾಲ ಬ್ಯಾಸ್ಗ್ಯಾಗ. ಅದು ಹಿಂಗ ಆಗಿನ ಕಾಲದಿದು ಮಾತ. ಈಗೆಲ್ಲ ಎಲ್ಲದಕ್ಕೂ ರೊಕ್ಕನೇ ಹಚ್ಚಾರ. ಮಜ್ಜಿಗಿನೂ ರೊಕ್ಕನೇ, ನೀರಿನೂ ರೊಕ್ಕನೇ, ಎಲ್ಲದೂ ರೊಕ್ಕನೇ. ಮತ್ತೇನು ರೊಕ್ಕದ ಸಾಮ್ರಾಜ್ಯದ ಈಗ ಎಲ್ಲ ಕಡೆ. ಅದಕ್ಕೆ ಬಿಟ್ರೆ ಮತ್ತೊಂದು ಸಾಮ್ರಾಜ್ಯನೇ ಇಲ್ಲ. ಎಲ್ಲರ ತಲೆಗೆ ಅದು ಒಂದೇ ಅದ. ಅದು ಒಂದಿದ್ರೆ ಎಲ್ಲ ಸಿಗ್ತದ ಅನ್ನೋದೊಂದು ತಲೆಯಾಗಿರ್ತದೆ. ಸಿಗಂಗಿಲ್ಲ ಹೆಂಗ? ಪುಣ್ಯ ಇದ್ರೆ ಎಲ್ಲ ಸಿಗ್ತದಂತ ತಿಳ್ಕೋರಿ ನೀವು. ರೊಕ್ಕ ಇದ್ರೆ ಸಿಗ್ತದಂತ ತಿಳ್ಕೋಬೇಡ್ರಿ. ರೊಕ್ಕಕ್ಕೆ ಏನೂ ಸಿಗಂಗಿಲ್ಲ. ರೊಕ್ಕ ಇದ್ದವ್ರು ಪಾಸಿ ಹಾಕೊಂಡು ಸಾಯಕತ್ತಾವ ಇವತ್ತು ಎಷ್ಟೋ ಮಂದಿ. ಪುಣ್ಯ ಇದ್ರು ಅದು ಎಲ್ಲ ಫಲ ಕೊಡ್ತಾವ ನೋಡ್ರಿ. ಪುಣ್ಯ ಇದ್ರೆ ಗುರುನಾಥನ ದರ್ಶನ ಅದ, ಪುಣ್ಯ ಇದ್ರೆ ಪರಮಾತ್ಮನ ದರ್ಶನ ಅದ, ಪುಣ್ಯ ಇದ್ರೆ ಪರಮಾತ್ಮನ ಭಕ್ತಿ ಅದ, ಪುಣ್ಯ ಇದ್ರೆ ಗುರು ಸೇವಾ ಅದ, ಪುಣ್ಯ ಇದ್ರೆ ಸತ್ಸಂಗ ಅದ, ಪುಣ್ಯ ಇದ್ರೆ ಮಹಾತ್ಮನ ದರ್ಶನ ಅದ ನೋಡ್ರಿ. ಪುಣ್ಯದಿಂದ ಇವೆಲ್ಲ ಸಿಗ್ತಾವ. ಅದಕ್ಕೆ ವರ ಪುಣ್ಯವಿಲ್ಲದೆ ಮಹಾತ್ಮರು ಹೇಳ್ತಾರಲ್ಲ, ವರ ಪುಣ್ಯ ಬೇಕಿದಕ್ಕೆ. ಪುಣ್ಯ ಇಲ್ಲದನ್ನ ಇದು ಯಾವುದೋ ಪ್ರಾಪ್ತಿ ಆಗಂಗಿಲ್ಲ ಅನ್ನೋ ಮಾತು ಹೇಳ್ತಾರ. ಅದಕ್ಕೆ ಆಕಿ ರಾಧಾ ಬಂದು ಕುಂತು ಕೂಡ್ಲೇನೆ ಆಕಿಗೆ ಒಂದಿಟ್ಟು ಹಾಲು ತಂದು ಕೊಟ್ರಂತವ್ರು. ಸುಡು ಹಾಲು. ಪಾಪಾಕಿ ಅದ್ರ ಮಗ್ಗಲು ಐತಲ್ಲ ಅದ್ರಾಗೆ ಹಂಗೆ ಕುಡ್ದೋಳಕಿ. ಅದೇನು ನ್ಯಾಚುರಲ್ ಆಕಿ ಹಂಗೆ ಕುಡಿದ್ಲು. ಹೊತ್ತು ಮನೆಗೆ ಕೃಷ್ಣ ಪರಮಾತ್ಮ ಮನೆಗೆ ಬಂದ. ಮನೆಗೆ ಬಂದ ಕೂಡಲೇ ಭಾಳ ಮುಖ ಸಣ್ಣದಾಗಿತ್ತು. ಮೈ ನೆಳ್ಕೋತ ಬಂದ ಮನೆ. ನೆಳ್ಳದಂದ್ರೆ ಗೊತ್ತಾಯ್ತಿಲ್ಲ. ಮತ್ತೆ ಯಾವ ಪರಮಾತ್ಮ ನೆನೆಸರ ಎಲ್ಲ ರೋಗ ಹೋಗ್ತಾವ, ಭವರೋಗನೇ ಹೋಗ್ತದ ಅಂತೇವಿ. ಅವ ಪರಮಾತ್ಮ ನೆಳ್ಕೋತ ಬಂದ. ಸುಮ್ಮ ನಟನ ಅದು. ಮನೆಗೆ ಬಂದು ಮಲ್ಕೊಂಡ. ಸತ್ಯಭಾಮ ರುಕ್ಮಿಣಿ ಪಾದ ಒತ್ಲಕ್ಕೆ ಬಂದರು. ಏನಾಗ್ಯದ? ಈ ಎಲ್ಲ ಭಕ್ತರಿಗೆ ನೀನೇ ಔಷಧಿ ಇದ್ದಿ, ನೀ ಯಾಕೆ ಹಿಂಗೆ ನೆಳಾಕ್ ಹತ್ತಿದಿ ಅಂತ ತಿಳ್ಕೊಂಡ ಕಾಲು ಒತ್ತಾಕ್ ಹತ್ತರಂತ. ಕಾಲು
ಒತ್ತೋ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಪಾದದ ಅಂಗಾಲಿಗೆ ಹಿಂತಿಂತ ಗುಳ್ಳಿ ಬಂದಿವತ್ತು. ಸುಟ್ಟು ಗುಳ್ಳಿ ರೀ, ಬೆಂಕಿ ಮೇಲೆ ಇಟ್ರೆ ಗುಳ್ಳಿ ಬರ್ತಾವಿಲ್ಲ, ಹಂಗ ಸುಟ್ಟು ಗುಳ್ಳಿ ಬಂದಿವಂತ. ಗುಳ್ಳಿ ಬಂದ್ರ ಆವಾಗ ಹೆಂಡ್ರು ಕೇಳಿದ್ರು ಅವರು, ಇದು ಯಾಕೆ ನಿಮ್ ಅಂಗಾಲಿಗೆ ಗುಳ್ಳಿ ಬಂದಾವ? ನೀವೆಲ್ಲಿ ಬೆಂಕಿ ತುಳ್ಯಾಕ್ ಹೋಗಿರೆ, ಏನ ಅಗ್ನಿ ತುಳ್ಯಾಕ್ ಹೋಗಿರೆ, ಏನಾರ ಆಗ್ಯದಿದು ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ಹೇಳಿದ್ನಂತ, ಇವತ್ತು ಮುಂಜಾನೆ ಯಾರು ಬಂದಿರು ಹೋಗಿದಕ್ಕ ನಿಮ್ ಪಾದಕ್ಕೆ ಏನ್ ಸಂಬಂಧ ಅಂತ. ಅದ ಸಂಬಂಧ, ಅದು ಯಾರು ಬಂದಿರು ನೆನಪು ಮಾಡ್ಕೊಂಡು ಹೇಳಿದ್ರು, ರಾಧಾ ಬಂದಿದ್ಲು. ಚಲೋ ಆಯ್ತು. ನೀವೇನ್ ಮಾಡಿದ್ರಕಿ? ನಾವೇನು ಬಡ್ಯಾರೆ ಏನ್ ಮಾಡ್ತೇವ್ ನಾವು? ಹಾಲು ಕಾಸು ಕೊಟ್ಟೇವ್, ಕುಡಿದ್ರಕಿ. ಯಾರ ಬಂದ್ರೆ ಕುಡ್ತಿರಲ್ಲ ನೀವು? ಸುಡು ಹಾಲು ಕೊಡ್ತೇವ್ ನಾವು, ಸುಡು ಚಾ. ಅವ್ರಿಗಾರ ಅರ್ಜೆಂಟ್ ಹೋಗೋದಿರ್ಬೇಕು, ಸುಡು ಚಾ ಇರ್ಬೇಕು, ಹೆಂಗ್ ಮಾಡ್ಬೇಕು ಅವ್ರು? ಇರಾಣದ ಬರೀದು ಪ್ರಪಂಚದ ವ್ಯವಹಾರ. ಬಿಟ್ಟು ಹೋಗಕ್ ಬರಂಗಿಲ್ಲ, ಕುಡ್ದು ಹೋಗಕ್ ಬರಂಗಿಲ್ಲ. ಇದಕ್ಕಿಂತ ಅದಕ್ಕೆ ಹೆಂಗಿತ್ತು ಹಾಲು ಕಾಸು ಕೊಟ್ಟಿದ್ದು ಕುಡ್ದಳು ಹಂಗೆ. ಆ ರೀತಿದ್ವ ಬಿಸಿ ಇದ್ವ, ಅದು ನಮ್ಗೇನು ಗೊತ್ತಿಲ್ಲ. ಕಾಸಿದ್ದು ಹೊಟ್ಟೆ ಕುಡ್ದಳು ಹೋದಲಕ್ಕೆ, ಅದಕ್ಕೆ ನನ್ನ ಕಾಲಿ ಗುಳಿ ಬಂದವ ನಾನು. ಇದೇನು ಸಂಬಂಧ? ನಾನು ರಾಧನ ಹೃದಯದೊಳಗ ಸದಾ ನನ್ನ ಪಾದಗಳದಾವ್, ನೀ ಸುಡು ಹಾಲು ಕೊಟ್ಟಿದ್ದು ನನ್ನ ಕಾಲಿ ಗುಳಿ ಬಂದಾವ ನೋಡು ಅಂತ ಹೇಳಿದ್ನಂತ ಪರಮಾತ್ಮ.